ಬಾಲ್ಯದ ದಿನಗಳು ಅಲ್ಲ, ನೆನಪುಗಳು. ಚಿಕ್ಕವರಿದ್ದಾಗ ತುಂಬ ಅಮಾಯಕರಾಗಿದ್ವಿ ಅಲ್ವಾ? ಏನೂ ಅರಿಯದ ಮುಗ್ಧರು ನಾವು. ಎಲ್ಲ ನಂಬ್ತಿದ್ವಿ. ಅಮ್ಮ ಅಥವಾ ಅಜ್ಜಿ ಹೇಳೋ ಸುಳ್ಳುಗಳು ವೇದ ವಾಕ್ಯವಾಗಿತ್ತು. ಜಗತ್ತಿನ ಯಾವುದೇ ಸಮಸ್ಯೆ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ನಮ್ಮನ್ನು ಹತೋಟಿಗೆ ತರೋದಕ್ಕೆ ದೊಡ್ಡೋರು ಹೇಳಿರೋ ಸುಳ್ಳುಗಳು ಒಂದಾ ಎರಡ? ಮಾವಿನಕಾಯಿ ವಾಟೆ, ಕಿತ್ತಳೆ ಬೀಜ, ಹುಣಸೆ ಬೀಜ, ನೆಲ್ಲಿಕಾಯಿ ಬೀಜ, ಕಲ್ಲಂಗಡಿ ಬೀಜ ತಿನ್ನೋವಾಗ ಅಪ್ಪಿತಪ್ಪಿ ಹೊಟ್ಟೆಗೆ ಹೋಯ್ತು ಅಂದರೆ ರಾತ್ರಿ ನಿದ್ರೆನೇ ಬರ್ತಾ ಇರಲಿಲ್ಲ. ಬೀಜ ಹೊಟ್ಟೆಗೆ ಹೋದರೆ ಸಾಕು, ಹೊಟ್ಟೆ ಒಳಗಿಂದ ಗಿಡ ಬೆಳೆಯತ್ತೆ ಅನ್ನೋ ಯೋಚನೆ, ರೆಂಬೆ ಕೊಂಬೆಗಳು ಆಚೆ ಬರುತ್ತೆ ಅಂತ ನಂಬಿದ್ವಿ. ಆದರೆ ಅದು ಇವಾಗಿನ ಚೋಕಿಂಗ್ ಹಜಾರ್ಡ್ಸ್ ಆಗೋದು ಬೇಡ ಅಂತ ದೊಡ್ಡೋರು ಹೇಳಿರೋ ಸುಳ್ಳುಗಳು. ಈಗ ನೆನಪಾದರೆ ನಗು ಬರುತ್ತೆ ಅಲ್ವಾ? ಇನ್ನು ಕಪ್ಪು ಕಾರು, ಕೆಂಪು ಕಾರು, ಗೂಡ್ಸ್ ವ್ಯಾನ್ ಕಂಡ್ರೆ ಕಳ್ಳರು ಬರ್ತಾರೆ, ನಮ್ಮನ್ನು ಹಿಡ್ಕೊಂಡು ಹೋಗಿ ಕಣ್ಣು ಕಿಡ್ನಿ ಕಿತ್ಕೊಂಡು ಹೋಗ್ತಾರೆ ಅಂತಲೇ ನಂಬಿದ್ವಿ. ಆದರೆ ಇದು ಮಕ್ಕಳು ಅಪರಿಚಿತ ಜನಗಳ ಜೊತೆ ಹೋಗದೇ ಇರಲಿ ಅಂತ ಹೇಳ್ತಿದ್ರು. ಆದರೆ ನಾವು 5 ಮನೆಗಳ ಮಧ್ಯೆ ಟಿ ವಿ ಇರೋ ಒಂದೇ ಮನೆಗೆ ಹೋಗಿ ಎಲ್ಲ ಕೂತು ಟಿ ವಿ ನೋಡೋ ಸಮಯದಲ್ಲಿ ಈ ಕಾರು ಒಫಿಷಿಯಲ್ ಕಿಡ್ನ್ಯಾಪಿಂಗ್ ಕಾರಾಗಿತ್ತು. ನಮ್ಮ ತಲೆಯಲ್ಲಿ ಹಚ್ಚೋತಿದ್ದು ಹಾಗೆ. ಇನ್ನು ನವಿಲ್ಗರಿ ಪುಸ್ತಕದ ಮಧ್ಯೆ ಇಟ್ಕೊಂಡ್ರೆ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಅಂತಲೇ ಗೊತ್ತು. ಆದರೆ ಅದು ಗರಿನ ಹಾಳು ಮಾಡದೇ ಇರಲಿ ಅಂತ ಹೇಳ್ತಿದ್ರು. ಇನ್ನು ಚಂದ್ರನ ನೋಡಿದ್ರೆ ಎಲ್ಲೋದ್ರೂ ನಮ್ಮಿಂದನೇ ಬರ್ತಾನೆ ಅಂತ ನಂಬಿದ್ವಿ. ಮನೆ ತಲುಪಿದೊತ್ತಿಗೆ ಚಂದ್ರನ ನೋಡಿದ್ರೆ ಮುದ್ದಾದ ನಗು, ಕುತೂಹಲ ಮುಖದಲ್ಲಿ. ಇಂಥವು ಇನ್ನೂ ಅನೇಕ. ತಲೆಗೆ ತಲೆ ಡಿಕ್ಕಿ ಹೊಡೆದ್ರೆ ಕೊಂಬು ಬರುತ್ತಂತೆ. ಇವೆಲ್ಲ ಇಂದು ಹಾಸ್ಯಾಸ್ಪದವಾಗಿ ಕಾಣುತ್ತದೆ. ಬಾಲ್ಯದ ವಿಚಿತ್ರ ನಂಬಿಕೆಗಳು. ಇಂದು ಬಾಲ್ಯದ ಕಡೆ ತಿರುಗಿ ನೋಡಿದಾಗ ಅವುಗಳೇ ನಮ್ಮ ಬಾಲ್ಯನ ಭಯ, ಕುತೂಹಲ, ಮೋಜು, ಕಲ್ಪನೆಯಿಂದ ಹೆಚ್ಚು ಸುಂದರವಾಗಿಸಿತ್ತು. ಅಜ್ಜಿ, ಅಮ್ಮ, ದೊಡ್ಡೋರು ಚಿಕ್ಕೋರಿದ್ದಾಗ ನಮ್ಮನ್ನು ಹಿಡಿತಕ್ಕೆ ತಗೊಳ್ಳೋ ಬರದಲ್ಲಿ ಅಲ್ಲೊಂದು ಗುಮ್ಮ ಇದೆ, ದೊಡ್ಡ ಮೀಸೆ ಮಾಮ ಇದ್ದಾನೆ, ಬ್ರಹ್ಮ ರಾಕ್ಷಸ ಇದ್ದಾನೆ ಅಂತೆಲ್ಲ ಕತೆ ಕಟ್ಟಿ ನಮ್ಮನ್ನು ಸುಮ್ಮನಾಗಿಸ್ತಿದ್ರು. ಈಗ ನಮಗದು ಹಾಸ್ಯಾಸ್ಪದ. ಮರಳಲ್ಲಿ ಗೂಡು ಕಟ್ಟೋದು, ನೀರಲ್ಲಿ ದೋಣಿ ಬಿಡೋದು, ಅಜ್ಜ ಅಜ್ಜಿರ ಪ್ರೀತಿ, ಅಜ್ಜಿ ಕತೆಗಳು, ಅತ್ತೆ ಮಾವಂದಿರ ಜೊತೆ ಒಡನಾಟ. ಆದರೆ ಇವತ್ತಿನ ಮಕ್ಕಳಿಗೆ ಅಪರೂಪಕ್ಕೆ ಅಜ್ಜ ಅಜ್ಜಿರ ಭೇಟಿ, ಸಂಬಂಧಗಳ ಒಡನಾಟದ ಸವಿನೇ ಗೊತ್ತಿಲ್ಲ. ಮಕ್ಕಳಿಗೆ ಟಿ ವಿ, ಮೊಬೈಲ್ಗಳೇ ಪ್ರಪಂಚ. ಈಗಿನ ಪೀಳಿಗೆಗೆ ಇವೆಲ್ಲ ಮರೀಚಿಕೆನೇ ಸರಿ. ಮುಗ್ಧರು ನಾವು ಎಲ್ಲ ನಂಬ್ತಿದ್ವಿ. ಎಷ್ಟು ಮುಗ್ಧರು! ನಮಗೆ ಹೇಳಿದ್ದನ್ನು ಈಗಿನ ಮಕ್ಳಿಗೆ ಹೇಳಿದ್ರೆ ನಮ್ಮ ಬಾಯಿನೇ ಮುಚ್ಚಿಸ್ಬಿಡ್ತಾರೆ. ಈಗಿನ ಮಕ್ಕಳು ಗೆಳೆಯರ ಜೊತೆ ಕೂಡಿ ಆಡೋದೇ ಇಲ್ಲ. ಇಂಟರ್ನೆಟ್ ಯುಗ ಎಂಬ ಪಂಜರದ ಗೂಡಿನ ಹಕ್ಕಿಗಳು. ಬಾಲ್ಯ ಅಂದರೆ ಜವಾಬ್ದಾರಿಗಳಿರುತ್ತೆ, ಚಿಂತೆಗಳಿರುತ್ತೆ, ಸುಂದರ ಲೋಕ. ಬೆಳಿಗ್ಗೆ ಎದ್ದು ಆಟ, ಸಂಜೆ ಆಟ, ರಾತ್ರಿ ಕನಸಲ್ಲೂ ಆಟನೇ. ಮಣ್ಣಲ್ಲಾಡಿ ಕೈಕಾಲು ಮಣ್ಣಾಗಿದ್ರು ಮನಸ್ಸು ಮಾತ್ರ ಸ್ವಚ್ಛವಾಗಿತ್ತು. ಜೊತೆಗೆ ಸಣ್ಣ ವಿಷಯಗಳಲ್ಲೂ ಅಪಾರ ಸಂತೋಷ ಸಿಗ್ತಾಯಿತ್ತು. ಅಮ್ಮನ ಮುದ್ದು, ಅಪ್ಪನ ಗದರುವಿಕೆ ಎರಡೂ ಪ್ರೀತಿನೇ. ಬಾಲ್ಯ ಕಳೆದು ಹೋಗಿದ್ರು ಅದರ ನೆನಪುಗಳು ನಮ್ಮ ಜೀವನದ ಅತ್ಯಂತ ಅಮೂಲ್ಯ ಸಂಪತ್ತು ಅಂದರೆ ತಪ್ಪಲ್ಲ. ನಮ್ಮ ಬಾಲ್ಯ ಸುಂದರವಾಗಿತ್ತು, ಮುಗ್ಧವಾಗಿತ್ತು. ಕೇಳಿದ್ದು ಹೇಳಿದ್ದು ಎಲ್ಲ ನಿಜ. ಲಾಜಿಕಲ್ ಥಿಂಕಿಂಗ್ ಅನ್ನೋದು ನಮ್ಮಿಂದ ತುಂಬ ದೂರ. ಹೆತ್ತವರಿಗೆ ನಮ್ಮನ್ನು ನಂಬಿಸೋದು ತುಂಬ ಸುಲಭ. ಈಗ ನಮ್ಮ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದೆ ಗೂಗಲ್ ಸರ್ಚ್ ಮಾಡುವಾಗ ಅನಿಸುತ್ತೆ, ನಾವು ಹೇಗೆ ಹೆತ್ತವ್ರಿಗೆ ಪ್ರಶ್ನೆನೇ ಕೇಳದೆ ಬೆಳೆದ್ವಿ ಅಂತ. ನಮಗ್ಯಾಕೆ ಇವೆಲ್ಲ ಪ್ರಶ್ನೆಗಳು ತಲೆಯಲ್ಲಿ ಬರಲೇ ಇಲ್ಲ? ನಾವು ಕಳೆದ ಬಾಲ್ಯನ ನೆನೆದ್ರೆ ಇಂದು ನಮ್ಮ ಮಕ್ಕಳು ಮತ್ತು ಇತರ ಮಕ್ಕಳ ಬಾಲ್ಯ ಖೇದವೆನಿಸುತ್ತದೆ. ನಮ್ಮ ಪೀಳಿಗೆ ಕೊನೆ ಆಗುತ್ತೇನೋ ಈ ಮುಗ್ಧ ಬಾಲ್ಯ. ಈಗೆಲ್ಲವೂ ನೆನಪು ಮಾತ್ರ.